ಇದು ನನಗೆ ಮಧ್ಯಾಹ್ನ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ. ಪಪ್ಪಾಯ ಆಗಿದೆ ನೋಡಿ, ಪಪ್ಪಾಯ ಆಗ 2 ಕೊಯ್ದಾಯ್ತು. ಬಾರಿ ಫ್ರೀಯಲ್ಲಿದ್ದ ನಮ್ಮ ಕುಕ್ಕಿ. ನಮಸ್ತೆ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇದು ಊರಿನಿಂದ ನನ್ನ ಮೊದಲ ವ್ಲಾಗ್, ಫಸ್ಟ್ ವ್ಲಾಗ್, 2025ರ ಮೊದಲನೆಯ ವ್ಲಾಗ್. ಇವತ್ತು ನಾವು ಟೆಂಪಲ್ಗೆ ಹೋಗ್ತಾ ಇದ್ದೇವೆ, ದೇವಸ್ಥಾನಕ್ಕೆ. ಬೆಳಿಗ್ಗೆನೇ ಡಿಸೈಡ್ ಮಾಡಿದ್ವಿ ಟೆಂಪಲ್ ಹೋಗುವ ಅಂತ ಹೇಳಿ. ಹಾಗೀಗ ಮಧ್ಯಾಹ್ನ ಪೂಜೆ ಅಷ್ಟೊತ್ತಿಗೆ ಈಗ ರೀಚ್ ಆಗ್ತೇವೆ ನಾವು. ಇದು ಯಾವ ಟೆಂಪಲ್ ಅಂತ ನೀವು ನೋಡಿ ನಿಮಗೆ ಗೊತ್ತಾದರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಈಗ ಊರಿನಲ್ಲಿ ವೆದರ್ ಕೂಡ ಸ್ವಲ್ಪ ಶೆಕೆ, ಅಂದರೆ ಬೆಳಿಗ್ಗೆಲ್ಲ ಅಷ್ಟು ಗೊತ್ತಾಗೋದಿಲ್ಲ, ಸ್ವಲ್ಪ ಮಧ್ಯಾಹ್ನ ಆಗುವಾಗ ಶೆಕೆ ಅನ್ನಿಸ್ತದೆ. ಹಾಗೆ ನೋಡಿ, ಇಲ್ಲಿಗ ನಾವು ಟೆಂಪಲ್ಗೆ ರೀಚ್ ಆದ್ವಿ. ದಿಶಾನ್, ನಾನು ಮತ್ತೆ ನನ್ನ ಅಮ್ಮ, ನಾವು 3 ಜನ ಬಂದದ್ದು ಇವತ್ತು. ಹಾಗೆ ನೋಡಿ, ಈಗ ಹೊರಗಡೆ ಅಷ್ಟು ರಶ್ ಏನಿಲ್ಲ. ಇವತ್ತು ಶನಿವಾರ ಅಲ್ಲ, ಈಶ್ವರ ದೇವಸ್ಥಾನ ಇದು. ಈಶ್ವರ ದೇವಸ್ಥಾನದಲ್ಲಿ ಸೋಮವಾರ ಎಲ್ಲ ಹೆಚ್ಚಾಗಿ ರಶ್ ಇರ್ತದೆ. ಇವತ್ತು ಅಷ್ಟಾಗಿ ರಶ್ ಇಲ್ಲ. ಇನ್ನು ಒಳಗಡೆ ಹೋಗಿ ನೋಡಬೇಕು. ದೇವಸ್ಥಾನಕ್ಕೆ ಬಂದರೆ ಒಂದು ಆಗುವಂತಹ ಖುಷಿಯೇ ಬೇರೆ. ಮತ್ತು ಅದು ಕೂಡ ನಮ್ಮ ಊರಲ್ಲಿ ಇರುವಂತಹ ಟೆಂಪಲ್ಗೆ ಹೋಗೋದಂದ್ರೆ ತುಂಬ ಖುಷಿ ಆಗ್ತದೆ. ಈಗ ನಾವು ಇಲ್ಲಿ ಬೇರೆನಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗ್ತೇವೆ, ಬಟ್ ಅಲ್ಲಿ ಆ ಥರ ಎಲ್ಲ ಫೀಲ್ ಅಷ್ಟು ಇದಾಗೋದಿಲ್ಲ ಅಂತ. ಅಂದರೆ ನಮ್ಮ ಊರಿನ ದೇವಸ್ಥಾನಕ್ಕೆ ಹೋಗುವಾಗ ಆಗುವಂತಹ ಒಂದು ಮನಸ್ಸಿಗೆ ಆಗುವಂತಹ ನೆಮ್ಮದಿ ಅದೊಂಥರ ಬೇರೆನಂತ ಹೇಳ್ಬೋದು. ನನಗೆ ಮಧ್ಯಾಹ್ನ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ. ಇವತ್ತು ಬಸಳೆ ಮತ್ತೆ ಪಪ್ಪಾಯದ್ದು ಪದಾರ್ಥ ನಮಗೆ. ಹಾಗೆ ಮತ್ತೆ ಊಟ ಎಲ್ಲ ಮಾಡಿ ಹಾಗೆ ಟಿವಿಯಲ್ಲಿ ನೋಡ್ತಾ ಇದ್ದ ದಿಶಾನ್ ಕೂಡ. ನಾವು ಕೂಡ ಮನೆಯಲ್ಲಿ ಹೀಗೆ ಮಾತಾಡ್ತಾ ಇದ್ವಿ. ಈಗ ಸಂಜೆ ಆಯಿತು. ಈಗ ನಾನು ನಮ್ಮದು ತೋಟ ಅಂದರೆ ಇದು ಉಂಟಲ್ಲ, ಈ ತರಕಾರಿ ಎಲ್ಲ ಮಾಡಿದ್ದಾರೆ ಮನೆಯಲ್ಲಿ. ಅದು ಯಾವ್ಯಾವ ತರಕಾರಿ ಉಂಟು ಅಂತೆಲ್ಲ ತೋರಿಸ್ತೇನೆ. ಓಕೆ, ಬನ್ನಿ ಹೋಗುವ. ಭಾರಿ ಶೆಕೆ ಉಂಟೀಗ ಊರಲ್ಲಿ, ಭಾರಿ ಅಂದರೆ ಭಾರಿ ಶೆಕೆ. ಭಾರಿ ಫ್ರೀಯಲ್ಲಿದ್ದ ನಮ್ಮ ಕುಕ್ಕಿ ಇಷ್ಟು ದಿನ. ಈಗ ಅವನನ್ನು ಕಟ್ಟಿ ಹಾಕಿದ್ದಾರೆ ನೋಡಿ, ಅವನ ಹತ್ರ ಬಂದಲ್ಲ. ಓ ನೋಡಿ, ಈಗ ನಾವು ತರಕಾರಿದ್ದೆಲ್ಲ ನೋಡುವ. ಇದು ಬೆಂಡೆಕಾಯಿದ್ದು ನೋಡಿ, ಇಲ್ಲಿ ಬೆಂಡೆಕಾಯಿ ಉಂಟು. ಇಲ್ಲಿ ಕಾಣ್ತಾ ಇಲ್ಲ ಬ್ರೈಟ್ನೆಸ್ಗೆ ನೋಡಿ. ಇದೆಲ್ಲ ಬೆಂಡೆಕಾಯಿದ್ದು, ಅದರ ಹೂವೆಲ್ಲ. ಇಲ್ಲೆಲ್ಲ ಇಷ್ಟು ಬೆಂಡೆಕಾಯಿ ಎಲ್ಲ ಆಗಿದೆ. ಇಲ್ಲಿ ಸಹ ಉಂಟು ನೋಡಿ. ಮನಿ ಪೋರ್ಚು ಬಲ್ಲೆ ಕೂಕಿಡ, ಮನಿ ಪೋರ್ಚು ಬಲ್ಲೆ ಪಾತೆರ ಬುಜಿ ಮೂಲು ಕೆಂಜಿ. ನೆಕ್ಸ್ಟ್ ನೋಡಿ, ಇಲ್ಲಿ ಎಲ್ಲ ಬೆಂಡೆಕಾಯಿ ಇದ್ದೇ ಉಂಟು. ಮತ್ತೆ ಇಲ್ಲಿ ಒಂದು ನೋಡಿ ಪಪ್ಪಾಯ ಆಗಿದೆ ನೋಡಿ. ಪಪ್ಪಾಯ ಆಗ 2 ಕೊಯ್ದಾಯ್ತು. ಅದು ಸ್ವಲ್ಪ ಬೆಳೆದಿತ್ತು, ಹಾಗೆ ಅದನ್ನು ಕೊಯ್ದಿಟ್ಟಿದ್ದೇವೆ ಹಣ್ಣಾಗಲಿಕ್ಕೆ. ಮತ್ತೆ ಇಲ್ಲಿ ತುಳಸಿ ಗಿಡ ಎಲ್ಲ ಉಂಟು. ನೆಕ್ಸ್ಟ್ ತರಕಾರಿ ತುಂಬ ಉಂಟು, ತೋರಿಸ್ತೇನೆ. ತುಂಬ ಅಂದರೆ ತುಂಬ ಅಲ್ಲ, ಮನೆಗೆ ಬೇಕಾದಷ್ಟು. ನೋಡಿ, ಇಲ್ಲಿ ಬದನೆ ಉಂಟು, ಕಾಣ್ತಾ ಉಂಟಲ್ಲ ಬದನೆ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಉಂಟು ಬದನೆ. ಈ ರೀತಿ ಇರುವಾಗ ಕೊಯ್ತೇವೆ. ಈ ಬಿಸಿಲಿಗೆ ನನಗೆ ಸರಿಯಾಗಿ ಕಾಣ್ತಾ ಉಂಟಂತ ಸಹ. ಹಾಗೆ ನೆಕ್ಸ್ಟ್ ಬಸಳೆ ಹತ್ರ ಹೋಗುವ ಬನ್ನಿ. ಎಂಚಿನ ನಡ್ನೆ ಇರು, ನೀರು ನಡ್ನೆನಾ? ಎಂಚೇರು ನಡ್ನೆ ಇದು ದಿಶಾನ್ ನಟ್ಟದಂತೆ ಅವನು ಹೇಳುದು. ಅದು ಎಂತ ಮಾಡಿದ ನಮಗೆ ಗೊತ್ತು. ಇಲ್ಲೆಲ್ಲ ಬೆಂಡೆಕಾಯಿ ಉಂಟು, ಬೆಂಡೆಕಾಯಿ ಸುಮಾರು ಉಂಟು. ಈಗ ನಮಗೆ ಪದಾರ್ಥಕ್ಕೆ ಯಾವಾಗಲೂ ಬೆಂಡೆಕಾಯಿ, ಬದನೆ, ಬಸಳೆ ಇದೆ. ಇದನ್ನು ಕೊಯ್ಯುದಂತೆ ಇವನು, ಇದನ್ನು ಕೊಯ್ಯುದು ನಡುದಂತೆ. ಅವು ಎಂಚಿನಪ್ಪು, ಅವು ಒಂದು ಹೊತ್ತವು, ಅವು ಕ್ರೋಟನ್ ನೆತ್ತಲೆಕ್ಕವು, ಪಂತಿ ಅವು ಅಷ್ಟೇ. ಬನ್ನಿ, ಈಗ ಬಸಳೆ ಹೇಗೆ ಉಂಟು ನೋಡುವ. ಈಗ ನಾವು ಬಸಳೆಯ ದೊಂಪದ ಹತ್ರ ಹೋಗುವ. ಓಕೆ, ಊರಿನ ಪ್ರಕೃತಿಯ ಮಡಿಲಲ್ಲಿ ಉಂಟು ನೋಡಿ ಬಸಳೆ. ಸುಮಾರಾಗಿತ್ತಂತೆ, ಈಗ ಎಲ್ಲ ಇಷ್ಟುಂಟು. ಇವತ್ತು ಬಸಳೆ ನಮಗೆ. ಬಸಳೆ ಇಲ್ಲಿ ಒಂದು ನಟ್ಟಿದ್ದಾರೆ ನೋಡಿ, ಎಷ್ಟು ಚಂದ ಉಂಟು ನೋಡಿ. ಹಚ್ಚ ಹಸಿರಾಗಿ ಉಂಟು ಇಲ್ಲಿ.
ಬಸಳೆ ಇದುವೆ ಬಸಳೆ, ಊರಿನ ನಾಟಿ ಬಸಳೆ. ಮತ್ತೆ ಇಲ್ಲಿ ಒಂದು ನೋಡಿ ಬೇವು ಸೊಪ್ಪಿನ ಮರ ಆಗಿದೆ, ಮರವೇ ಆಗಿದೆ ಅದು, ಗಿಡ ಹೋಗಿ ಮರ ಆಗಿದೆ. ಲಾಸ್ಟ್ ಇಯರ್ ನಾನು ಸ್ವಲ್ಪ ಬೆಹರೇನಿಗೆ ಕೂಡ ಇಟ್ಕೊಂಡು ಹೋಗಿದ್ದೆ ಇದರ ಸೊಪ್ಪೆಲ್ಲ. ನೋಡಿ ಇಲ್ಲಿ ವೀಕ್ಷಿತ್ ಬಂದಿದ್ದಾನೆ. ಇವನು ವೀಕ್ಷಿತ್ ಮತ್ತೆ ಇವನಿಗೆ ಒಬ್ಬ ಅಣ್ಣ ಸಹ ಇದ್ದಾನೆ. ಇವರಿಬ್ರು ಬರ್ತಾರೆ ದಿಶಾನೊಟ್ಟಿಗೆ ಆಟ ಆಡ್ಲಿಕ್ಕೆ. ನನ್ನ ಅಣ್ಣನ ಮಗ ಇವನು, ದೊಡ್ಡಪ್ಪನ ಮಗನ ಮಗ. ಸಂಜೆ ಆಗುವಾಗ ಎಲ್ಲ ಆಟ ಆಡುದು ಇವರು. ಎಂತ ಹೆಸರು ನಿಂದ ಹೇಳು? ವೀಕ್ಷಿತ್. ಈಗ ಶಾಲೆಗೆಲ್ಲ ರಜೆ ಅಲ್ಲ, ಇನ್ನು ರಿಸಲ್ಟ್ ಎಲ್ಲ ಬರ್ಬೇಕಷ್ಟೇ. ಹೇಗೆ ಉಂಟು ಎಕ್ಸಾಮ್ ಮಾಡಿದ್ದಿ? ಚಂದ ಮಾಡಿದ್ಯಾ? ಯಾಕೆ ಇವತ್ತು ರಜೆ? ದೀಪ ಪಾಡ್ದಾನ. ಅಣ್ಣನಿಗೆ ಉಂಟಾ? ಅಣ್ಣನಿಗೆ ಶಾಲೆ ಉಂಟು ಇವತ್ತು. ಅಪ್ಪ ದುಂಬುಡು ದಿಂಚು ಬಲಿ ದಿಶಾನ್, ದುಂಬುಡು ದಿಂಚು ಬಲ ಅವಿ ಉಮ್ಮಿಲ್ ತುಚ್ಚಿಂಡ ಕೆಂಪಾತನ್ರಿ ಮುಲು ಈಯತ್ತು ಉಮಿಲ್ ತುಚ್ಚಿನ ಅಂದೆ ನಿಕ್ಕ ಉಮಿಲ್ ತುಚ್ಚಿ ಪನ್ನತೆ ಎಣ್ಣೆ ಬುಜ್ಜಿಲೆ ಅಂದೆ. ಸೊಳ್ಳೆ ಕಾಟ, ಸೊಳ್ಳೆ ಈಚು ದೊಂಬುಡ್ದು ಇಂಚು ಈಚ ಕೂಕೋ ಇಂಚ ಬೂರ್ನೆ ದೊಂಬುಡುಗುಲ್ಲ ಜಾಸ್ತಿ ಶೆಕೆ ಹಾಕೊಂಡು. ಹಾಗೆ ಅಲ್ಲಿಂದ ಮಕ್ಕಳನ್ನೆಲ್ಲ ಕರ್ಕೊಂಡು ನಾನು ಕೂಡ ಇಲ್ಲಿ ಮಾರಿಯಮ್ಮನ ಗುಡಿ ಉಂಟು ನಮ್ಮ ಮನೆ ಹತ್ರ, ಅಲ್ಲಿಗೆ ಬಂದ್ವಿ ನಾವೆಲ್ಲ. ನಾವು ಪ್ರತಿ ವರ್ಷ ಬಂದಾಗ ಅಲ್ಲಿ ಒಮ್ಮೆ ಬಂದು ಕೈ ಮುಗಿಲಿಕ್ಕೆಲ್ಲ ಉಂಟು. ಹಾಗೆ ಇವತ್ತೇ ಬಂದು ಕೈ ಮುಗಿದು ಎಲ್ಲ ಹೋಗುವ ಅಂತ ಹೇಳಿ ಮಕ್ಕಳು ಸಹ ಆಟ ಆಡ್ತಾ ಇದ್ರಲ್ವಾ. ಸೊ ದಿಶಾನ್ ಮತ್ತೆ ನಾನು ಮಕ್ಕಳೆಲ್ಲ ಬಂದು ಕೈ ಮುಗಿ. ಇದಿಷ್ಟು ಇವತ್ತಿನ ವ್ಲಾಗ್. ಒಂದು ಸ್ಮಾಲ್ ವ್ಲಾಗ್ ಮಾಡಿದ್ದು, ಒಂದು ಮಿನಿ ವ್ಲಾಗ್ ಮಾಡಿದ್ದು. ಇನ್ನೆಲ್ಲ ಏನಿಲ್ಲ ಅಂದರೆ ಮಕ್ಕಳೆಲ್ಲ ಈಗ ಆಟ ಆಡ್ತಿದ್ದಾರೆ, ಸಂಜೆ ಆಯಿತು. ಇನ್ನು ನಾನು ಫೋನೆಲ್ಲ ಹಿಡ್ಕೊಂಡು ಕೂತ್ಕೊಳ್ಳೋದೆಲ್ಲ ಬೇಡ ಅಂತ ಹೇಳಿ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಎಂಜಾಯ್ ಮಾಡುವ ಅಂತ ಹೇಳಿ. ಈಗ ಸಂಜೆ ಸ್ವಲ್ಪ ವೆದರ್ ಖುಷಿ ಆಗ್ತದೆ, ಗಾಳಿ ಎಲ್ಲ ಇರ್ತದಲ್ಲ, ಹಾಗೆ ಎಲ್ಲ ಅಂಗಳದಲ್ಲಿ ಎಲ್ಲ ಓಡಾಡ್ತಾ ಮಕ್ಕಳ ಜೊತೆ ಆಟ ಆಡ್ತಾ ಇರುವ ಅಂತ ಹೇಳಿ. ಇನ್ನು ವ್ಲಾಗ್ಸ್ ಎಲ್ಲ ಮಾಡ್ತೇನೆ ನಾನು. ಓಕೆ, ಅಂದರೆ ನಮಗೆ ಟೆಂಪಲ್ ಎಲ್ಲ ಹೋಗಲಿಕ್ಕೆಲ್ಲ ಉಂಟು, ಹಾಗೆಲ್ಲ ಬ್ಲಾಗ್ಸ್ ಎಲ್ಲ ಮಾಡ್ತಾ ಇರ್ತೇನೆ. ಬಟ್ ಟೈಮ್ ಸಿಗೋದಿಲ್ಲ, ಅದು ಎಡಿಟ್ ಮಾಡಲಿಕ್ಕೆ ಕೂಡ ಟೈಮ್ ಸಿಗೋದಿಲ್ಲ ಇಲ್ಲಿ. ಮತ್ತು ಇನ್ನೊಂದಂದರೆ ವಿಡಿಯೋ ಅಪ್ಲೋಡ್ ಆಗಲಿಕ್ಕೆ ಸಹ ಕೇಳೋದಿಲ್ಲ. ಅಂದರೆ ಅಲ್ಲೆಲ್ಲ ನಮಗೆ ಅದರ ಫಾಸ್ಟ್ ಇರ್ತದೆ ಇಂಟರ್ನೆಟ್, ಇಲ್ಲಿ ಸ್ವಲ್ಪ ಸ್ಲೋ ಆಗ್ತದೆ. ಹಳ್ಳಿಯಲ್ಲಿ ಸ್ವಲ್ಪ ಅಷ್ಟು ಇಂಟರ್ನೆಟ್ ಎಲ್ಲ ಸರಿಯಾಗಿ ಸಿಗೋದಿಲ್ಲ, ಹಾಗೆ ಅಪ್ಲೋಡ್ ಕೂಡ ಲೇಟ್ ಆಗ್ತದೆ. ಇವತ್ತು ಕೂಡ ಒಂದು ವಿಡಿಯೋ ಅಪ್ಲೋಡ್ಗೆ ಹಾಕಿದ್ದೆ, ಬಟ್ ಅದು ಕಂಪ್ಲೀಟಾಗಿ ಆಗಲಿಲ್ಲ, 100% ಆಗಲಿಲ್ಲ. ಇನ್ನು ನಾಳೆ ನೋಡಬೇಕು, ಹಾಗೆಲ್ಲ ವಿಷಯ. ಬಟ್ ಖುಷಿ ಆಗ್ತಾ ಉಂಟು, ಊರಲ್ಲೆಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ದೇವೆ. ಓಕೆ, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ.